ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಭುವನ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಸಖತ್ತಾಗೇ ಇದ್ದೀನಿ. ಸೊ ಎಲ್ಲರೂ ಅಷ್ಟೇ ದರ್ಶನ್ ಅಣ್ಣನ ರಿಸೆಪ್ಷನ್ ವ್ಲಾಗ್ ಆಗಿರ್ಬೋದು, ಮದುವೆ ವ್ಲಾಗ್ ಆಗಿರ್ಬೋದು ಮತ್ತು ಬೀಗ್ರೂಟದ ವ್ಲಾಗ್ ಮೂರನ್ನು ಸಿಕ್ಕಾಬಟ್ಟೆ ಇಷ್ಟಪಟ್ಟು ನೋಡಿದ್ದೀರಾ ಆ್ಯಂಡ್ ಖುಷಿನೂ ಕೂಡ ಪಟ್ಟಿದ್ದೀರಾ. ಆ್ಯಂಡ್ ಸಾಕಷ್ಟು ಜನ ಕಮೆಂಟ್ಸ್ ಕೂಡ ಹಾಕಿದ್ರಿ ಚೆನ್ನಾಗಿ ಬಂದಿದೆ ವ್ಲಾಗ್ ಅಂತ ಅಂದ್ಬಿಟ್ಟು. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಸೊ ಇವಾಗ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಗಳಲ್ಲಿ ಚಂದನ ಅವರು ಅಂತ ಅಂದರೆ ದರ್ಶನ್ ಅವ್ರ ವೈಫ್ ಯೋಗಿತಾ ಅಲ್ವಾ, ಸೊ ನಾವು ಮನೇಲೆಲ್ಲ ಕರೆಯೋದು ಚಂದನ ಅಂತ. ಸೊ ಅವ್ರ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಸದ್ಯಕ್ಕೆ ಇವಾಗ ಟೈಮ್ ಬಂದು 1:35. ಏನಪ್ಪ ಇಷ್ಟು ಮಧ್ಯರಾತ್ರಿಲಿ 1:35 ಎದ್ದು ಏನು ಮಾಡ್ತಾ ಇದ್ದಾನೆ ಅಂತ ಅನ್ಕೊತಾ ಇದ್ದೀರಾ? ಸೊ ಏನೂ ಇಲ್ಲ, ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಅಂತಂದರೆ ಫಸ್ಟು ಬ್ಯಾಂಗ್ಳೂರ್ ಹೋಗಬೇಕು. ಬ್ಯಾಂಗ್ಳೂರ್ ಹೋಗಾದ್ಮೇಲೆ ಏನು ಕೆಲಸ ಅಂತ ಅಂದ್ಬಿಟ್ಟು ನಿಮಗೂ ಗೊತ್ತಾಗುತ್ತೆ. ಸೊ ಬನ್ನಿ ಹೊರಡೋಣ. ನಾನು ಬ್ಯಾಂಗ್ಳೂರ್ ರೀಚ್ ಆಗೋ ಅಷ್ಟೊತ್ತಲ್ಲೇ 7:30 ಆಗೋಗಿತ್ತು. ಅಲ್ಲಿಂದ ಡೈರೆಕ್ಟ್ ನಾನು ಫಸ್ಟ್ ಅಕ್ಕನ ಮನೆ ಹತ್ರ ಹೋದೆ. ಅಕ್ಕನ ಮನೆ ಹತ್ರ ಹೋಗ್ತಿದ್ದಂಗೆ ಅಕ್ಕ ಎಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡಿ ರೆಡಿ ಇಟ್ಟಿದ್ರು. ಸೊ ಅದನ್ನೆಲ್ಲ ಸ್ವಲ್ಪ ಹಾಗೆ ಬಾಕ್ಸಿಗೆಲ್ಲ ಕಟ್ಕೊಂಡು ನಾನು ಅಕ್ಕ ಮತ್ತೆ ಹೊರಟ್ವಿ. ಎಲ್ಲಿಗಪ್ಪ ಇವರು ಹೊರಟಿದ್ದಾರೆ ಅಂತ ಅಂದರೆ ನಾವು ಒಂದು ಪ್ರಾಪರ್ಟಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಅಕ್ಕ ಬಂದಿದ್ವಿ. ಇದು ಇರೋದು ನೆಲಮಂಗಲ ಹತ್ರ ಟಿ ಬೇಗೂರಿಂದ 4 ಕಿಲೋಮೀಟ್ರ್ ಒಳಗಾಗುತ್ತೆ. ಸೊ ಅಲ್ಲಿ ಇರೋದು ಪ್ರಾಪರ್ಟಿ ಇದು. ಆ ಪ್ರಾಪರ್ಟಿ ಒಳಗೆ ಹೋಗ್ತಿದ್ದಂಗೆ ಇನ್ನೂ ಅವರು ಓನರ್ ಬಂದಿರಲಿಲ್ಲ. ನಾವು ಅದಕ್ಕೆ ಒಂದು ರೌಂಡ್ ಹಂಗೆ ವಿಸಿಟ್ ಹಾಕ್ಕೊಂಡ್ಬಂದ್ವಿ. ಸೊ ಸಿಕ್ಕಾಬಟ್ಟೆ ಪ್ಲಾಟ್ಸ್ಗಳೆಲ್ಲ ಇದ್ವು. ಅದರಲ್ಲಿ ಯಾವ್ದ್ಯಾವ್ದು ಬುಕ್ ಆಗಿದೆ, ಯಾವ್ದ್ಯಾವುದು ಇಲ್ಲ, ಏನೇನು ಅಮ್ಯುನಿಟೀಸ್ ಇದೆ ಎಲ್ಲನೂ ಹಾಗೆ ಚೆಕ್ ಮಾಡ್ತಾ ಇದ್ವಿ ನಾನು ನಮ್ಮ ಅಕ್ಕ ಒಂದು ಕಡೆಯಿಂದ. ಬೆಳಗ್ಗೆನೇ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಬಿಸಿಲು ಕೂಡ ಇತ್ತು ಆ್ಯಂಡ್ ವೆದರ್ ಕೂಡ ಸ್ವಲ್ಪ ಕೂಲ್ ಅಂತಂದರೆ ಸುತ್ತ ನೇಚರ್ ಇರೋದ್ರಿಂದ ಒಂಥರ ಬೇರೆನೇ ವೈಬ್ ಕೊಡ್ತಾ ಇತ್ತು. ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೂ ನಾನು ನಮ್ಮ ಅಕ್ಕ ಇಡೀ ಪ್ಲಾಟ್ನ ಒಂದು ರೌಂಡ್ ಹೊಡ್ಕೊಂಡ್ಬಂದ್ವಿ. ಒಂದು ರೌಂಡ್ ಹೊಡ್ಕೊಂಡ್ಬಂದ್ಮೇಲೆ ಗೊತ್ತಾಯಿತು ನಾವು ಅಬ್ಸರ್ವ್ ಮಾಡಿದ್ದು ಅಂತಂದರೆ ಎಲ್ಲ ಪ್ಲಾಟ್ಸ್ ಎದುರುಗಡೆನೂ ಒಂದೊಂದು ಗಿಡನ ರೆಡಿ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಡ್ರೈನೇಜ್ ಸಿಸ್ಟಮ್ ನೋಡ್ತು ಅಂತಂದ್ರೂ ಅದು ಕೂಡ ರೆಡಿಯಾಗೇ ಇದೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೋಲ್ಸು ಅದು ಕೂಡ ರೆಡಿಯಾಗಿದೆ. ಇನ್ನೇನು ವೈರಿಂಗ್ ಒಂದು ಮಾಡಬೇಕಂತೆ, ಕನೆಕ್ಷನ್ ಕೊಡಬೇಕು, ವೈರ್ ಕನೆಕ್ಷನ್ನು. ಇವಾಗಂತೂ ಬೇಕಾಗಿರೋದು ನೀರು ಇಂಪಾರ್ಟೆಂಟ್. ಎಲ್ಲ ಮನೆಗೂ ಒಂದೊಂದು ಸಪ್ರೇಟ್ ವಾಟರ್ ಲೈನ್ ಕನೆಕ್ಷನ್ಸ್ ಕೂಡ ಎಲ್ಲ ಪ್ಲಾಟ್ಸಿಗೂ ಆಲ್ರೆಡಿ ಕೊಡ್ತಾ ಇದ್ದಾರೆ. ನಾವಿವತ್ತು ಬಂದಿರೋದು ತುಳಸಿ ಪ್ರಾಪರ್ಟೀಸ್ ಅವರ ರಿತಿ ರೆಸಿಡೆನ್ಸಿ. ಅವರ ಮೇನ್ ಆಫೀಸ್ ಕೂಡ ರಾಜರಾಜೇಶ್ವರಿ ನಗರಲ್ಲಿದೆ ಆ್ಯಂಡ್ ಜೊತೆಗೆ ಇದು ಟಿ ಬೇಗೂರ್ ನೆಲಮಂಗಲ ಹತ್ರ ಇರೋ ಪ್ರಾಪರ್ಟಿ. ಸೊ ಇವಾಗ ಸದ್ಯದ್ರಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಓನರ್ ಬರ್ತಾರೆ. ಸೊ ಅವ್ರ ಹತ್ರನೇ ಕಂಪ್ಲೀಟ್ ಡೀಟೇಲ್ಸ್ನ ಹೇಳಿಸ್ತೀನಿ. ಒಳಗೆ ಬಂದು ಸೈಟ್ ನೋಡೋಣ ಅಂತ ಅಂದ್ಬಿಟ್ಟು ತುಳಸಿ ಪ್ರಾಪರ್ಟೀಸ್ ಅವರ ರಿತಿ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಜೊತೆ ಲಾಸ್ಟ್ ಟೈಮ್ ಸೊ ಅಮ್ಮನ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗ್ತಿದ್ದೆ ಅಂತ ಹೇಳಿದಾಗ, ಸೊ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದಾಗ ಇವ್ರನ್ನ ಸಜೆಸ್ಟ್ ಮಾಡಿದ್ರು. ಸೊ ಹೀಗಾಗಿ ಮಾಡಿದ್ದೆ. ಸೊ ಯಾವ ಥರ ಡೈಮೆನ್ಷನಲ್ಲಿ ಸೈಟ್ ಅವೈಲೇಬಲ್ ಇದೆ ಸರ್? ಇಲ್ಲಿ ಎಲ್ಲ ಥರ ಡೈಮೆನ್ಷನ್ಸು ಇದೆ. 30-30, 30-40, 30-50 ಹಾಟ್ ಸೈಟ್ಸು ಎಲ್ಲ ಮೆಜರ್ಮೆಂಟಲ್ಲಿ ಸೈಟ್ಸ್ ಅವೈಲೇಬಲ್. ಪರ್ ಸ್ಕ್ವೇರ್ ಫುಟ್ ಏನಾಗ್ಬೋದು? 1200 ಕೊಟೇಶನ್ ಮಾಡ್ತಾರೆ. 1200 ಪರ್ ಸ್ಕ್ವೇರ್ ಫುಟ್ ಕೊಟೇಶನ್ ಹೇಳ್ತಾ ಇದ್ದಾರೆ. ಏನಾದ್ರು ಆದರೆ ನಿಮ್ಗೆ ಈಗ ಆ್ಯಕ್ಚುಲಿ ನೀವು ಆಲ್ರೆಡಿ ಗೊತ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿಕೊಡ್ಬೋದು. ಅದ್ರದ್ದು ಅಮೌಂಟ್ ಏನಾದ್ರು ಹೇಳ್ಬೋದಾ? ಅದೇ ಅಪ್ರಾಕ್ಸಿಮೇಟ್ಲಿ ಒಂದು 1440 ಬರುತ್ತೆ. ಈಗ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 12 lakhs ಒಳಗಡೆ 30-40 ಸಿಗುತ್ತಾ? 12 lakhs ಒಳಗೆ 30-40 ಅವೈಲೇಬಲ್ ಸಿಗುತ್ತೆ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ಮ ವ್ಯೂವರ್ಸ್ಗೆ ಹೇಳ್ಬೇಕಲ್ಲ. ಇದು ಬ್ಯಾಡ್ರಳ್ಳಿ ಅಂತ ಊರು. ನಿಮಗೆ ತುಮಕೂರು ರೋಡಲ್ಲಿ ಟಿ ಬೇಗೂರು ಅಂತ ಬರುತ್ತೆ. ಟಿ ಬೇಗೂರಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಹೈವೇಯಿಂದ ಒಂದು 2.5 ಕಿಲೋಮೀಟರ್. ಸೊ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿ ನೆಲಮಂಗಲ ಸರೌಂಡಿಂಗ್ಸ್ ಇದೆ. ಸೊ ನಾನು ಅಷ್ಟೇ ಔಟ್ಸ್ಕರ್ಟ್ಸಲ್ಲಿ ಹುಡುಕ್ತಾ ಇದ್ದೆ. ಯಾಕೆ ಅಂತಂದರೆ ನನಗೆ ನಮ್ಮೂರಲ್ಲಿ ತೋಟಗಳೆಲ್ಲ ಇರೋದ್ರಿಂದ ಸೊ ನನಗೆ ಅದೇ ವೈಬ್ ಕೊಡ್ತಾ ಇದೆ. ಆ್ಯಂಡ್ ನಾನು ಕೂಡ ಅದೇ ಆ್ಯಕ್ಚುಲಿ ಹುಡುಕ್ತಾ ಇದ್ದೆ. ಬೆಂಗಳೂರಿಂದ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ಇತ್ತು ಅಂತಂದರೆ ನನಗೂ ಸ್ವಲ್ಪ ಅಂದರೆ ಎನ್ವೈರ್ಮೆಂಟು ಮತ್ತು ನೇಚರ್ ಕೂಡ ಎರಡು ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಹುಡುಕ್ತಾ ಇದ್ದೆ. ಸೊ ಅದಕ್ಕೇ ಕರೆಕ್ಟಾಗಿ ಪ್ಲೇಸ್ ಇರೋಂಥ ಥರ ಇದೆ. ಸೊ ಟೋಟಲ್ ಸೈಟ್ಸ್ ಸರ್ 122 ಅಂತ ಕೇಳ್ಪಟ್ಟಿದ್ದೆ. ನಾನು ಬಂದಾಗ 120 ಇತ್ತು. ಇವಾಗ ಎಷ್ಟಿದೆ? ಅದೇ ಸೋಲ್ಡ್ ಔಟ್ ಆಗಿದ್ದು 120 ಇದ್ವು. ಸೊ ಇವಾಗ ಅಷ್ಟೇ ಸರ್, ಆಲ್ಮೋಸ್ಟ್ ಒಂದು 40 to 40 ಸೈಟ್ಸ್ ಸೋಲ್ಡ್ ಔಟ್ ಆಗಿದೆ. ರಿಮೈನಿಂಗ್ ಎಲ್ಲ ಅವೈಲೇಬಲ್ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಈಸ್ಟ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಅವೈಲೇಬಲ್ ಇದೆ. ನಾರ್ತ್ ಸೌತ್ ಸ್ವಲ್ಪ ಕಡಿಮೆ ಇದೆ. ಕಾರ್ನರ್ ಸೈಟ್ಸ್ ಎಲ್ಲ ಅವೈಲೇಬಲ್ ಇದೆ. ಬ್ಲಾಕ್ ಆಗಿದೆ. ಕಾರ್ನರ್ ಸೈಟ್ಸ್ ಎಲ್ಲ ಆಲ್ರೆಡಿ ಬ್ಲಾಕ್ ಆಗಿಬಿಟ್ಟಿದ್ದಾವೆ. ಅದು ಬಿಟ್ಟು ನಾರ್ಮಲ್ ಸೈಟ್ಸ್ ಎಲ್ಲಾನು ಅವೈಲೇಬಲ್ ಕೂಡ ಇದ್ದಾವೆ. ಡಾಕ್ಯುಮೆಂಟ್ ಪ್ರೊಸೀಜರ್ ಏನಿರುತ್ತೆ ಸರ್? ನಿಮಗೆ ಆ್ಯಕ್ಚುಲಿ ಹೆಂಗಂದ್ರೆ ಇದು ನೀವು ಇನ್ ಕೇಸ್ ಏನಾದರೂ ಇಂಟ್ರೆಸ್ಟ್ ಆಯ್ತಂದ್ರೆ ನಮ್ದೊಂದು ಬುಕಿಂಗ್ ಪ್ರೊಸೀಜರ್ ಆಗ್ತಿದೆ. 50,000 ಕಟ್ಕೊಂಡು ಬುಕಿಂಗ್ ಮಾಡ್ಕೊಂಡು ನಿಮ್ಗೊಂದು 12 days ಟೈಮ್ ಪೀರಿಯಡ್ ಕೊಡ್ತೀನಿ. ಇಷ್ಟು ಒಳಗಡೆ ನೀವು ಡಾಕ್ಯುಮೆಂಟೇಶನ್ ತಗೊಂಡು ನೀವು ಲೀಗಲಿ ಚೆಕ್
ಬುಕ್ ಮಾಡಿಕೊಂಡು ಬ್ಯಾಕ್ ಎಂಡಲ್ಲಿ ಅದೇ ಥರ ನೆಕ್ಸ್ಟ್ 30% ಅಥವಾ ಡೈರೆಕ್ಟ್ ರಿಜಿಸ್ಟ್ರೇಷನ್ ಅನ್ನೋದು ಈ 10 to 12 days ಒಳಗಡೆ ಡಿಸೈಡ್ ಮಾಡ್ಕೋಬೇಕು. ಸೊ ಇವಾಗ ನಮಗೆ ಒಟ್ಟಿಗೆ ಒಂದೇ ಸಲ ಅಮೌಂಟ್ ಕಟ್ಟಕ್ಕಾಗಲ್ಲ, ಸೊ ಅವಾಗ ಏನು ಪ್ರೊಸೀಜರ್ ಬರ್ಬೋದು? ಅದಕ್ಕೂ ನಾವು ಒಂದು ಆಪ್ಷನ್ ಕೊಟ್ಟಿದ್ವಿ. ಇನ್ ಕೇಸ್ ಸ್ವಲ್ಪ ಜನ ಹತ್ರ ದುಡ್ಡು ಅಷ್ಟೊಂದು ಇರಲ್ಲ, ಸೊ ಆದ್ರೂ ಸೈಟ್ ಬೇಕು ಅನ್ಕೊಂತ ಇದ್ದಾರೆ, ಸೊ ಅವರು ಒಂದು 30% ಪೇ ಮಾಡ್ಕೊಂಡ್ರೆ ಸಾಕು, ಉಳಿದಿರೋದನ್ನ ನಾವು ಲೋನ್ ಮಾಡಿಕೊಡ್ತೀವಿ. ಲೋನ್ ಯಾವ ಥರ ಪ್ರೊಸೀಜರ್? ಬ್ಯಾಂಕ್ಸ್ ಥ್ರೂ ನಾವು ಎಲ್ಲ ಬ್ಯಾಂಕ್ಸ್ಗೆ ಟೈಅಪ್ ಆಗಿದ್ವಿ, ಪ್ರೈವೇಟ್ ಬ್ಯಾಂಕ್ಸ್, ನ್ಯಾಷನಲ್ ಬ್ಯಾಂಕ್. ನಿಮ್ಗೆ ಅಂದ್ರೆ ಇಂಟ್ರೆಸ್ಟ್ ರೇಟ್ ಎಲ್ಲಿ ಕಡಿಮೆ ಇರ್ತದೆ ಅಲ್ಲಿ ಪುಷ್ ಮಾಡ್ತೀವಿ. ನೀವೇ ಎಲ್ಲ ತೋರಿಸಿ ನೀಟಾಗಿ ಹೇಳ್ಕೊಡ್ತೀರಾ ಇದು ಯಾವ ಬ್ಯಾಂಕ್ ಅಲ್ಲಿ ಕಮ್ಮಿ ಇದೆ, ಸೊ ಈ ಲೋನಿಗೆ ಹೋಗಿ ಅಂತ ಹೇಳಿ. ಡಾಕ್ಯುಮೆಂಟ್ಸ್ ಅನ್ನು ಅಷ್ಟೇನೆ ನೀವು ಸರ್ ಹತ್ರ ಬೇಕಾದ್ರೆ ಈಸ್ಕೊಂಡು, ಸರ್ ಕೂಡ ಸಜೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಈಸ್ಕೊಂಡು ನಿಮ್ಮ ಪರ್ಸನಲ್ ಲಾಯರ್ ಯಾರಿದ್ದಾರೋ ಅವ್ರ ಹತ್ರ ಫುಲ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಮಾಡಿಸ್ಕೊಂಡೇ ಬೇಕಾದ್ರೆ ಪರ್ಚೇಸ್ ಮಾಡಿ ಅಂತ ಸರ್ ಕೂಡ. ಸೈಟ್ಸ್ ಎಲ್ಲ ಯಾವ ಖಾತಾ ಬರುತ್ತೆ? ಇದು ಬಂದ್ಬಿಟ್ಟು ಪಂಚಾಯತಿ ಈ ಖಾತಾ ಬರುತ್ತೆ. ಇಲ್ಲಿ ಎಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಅಂದ್ರೆ ನಿಮಗೆ ಒಂದು ಗೇಟೆಡ್ ಕಮ್ಯುನಿಟಿದಲ್ಲಿ ಏನೇನು ಇರ್ತಾವೆ ಅವೆಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಡ್ರೈನೇಜ್ ಸಿಸ್ಟಮ್, ಸ್ಯಾನಿಟರಿ, ಎಲೆಕ್ಟ್ರಿಸಿಟಿ, ವಾಟರ್, ಕಾಂಪೌಂಡ್, ಸೆಕ್ಯೂರಿಟಿ ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಮೇಂಟೆನೆನ್ಸ್ ಎಲ್ಲ ನಾವೇ ಮೇಂಟೈನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 5 years ನಾವೇ ಮೇಂಟೈನ್ ಮಾಡ್ತೀವಿ. ಸೊ ನಿಯರ್ ಬೈ ನಮಗೆ ಸಿಗುವಂಥದ್ದು ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಮಕ್ಕಳುಗಳಿಗೆ ಓದೋಕ್ಕೆ ಅವೆಲ್ಲ ಸ್ಕೂಲ್ಸು, ಕಾಲೇಜಸ್ಸು, ಮತ್ತು ಮೆಡಿಕಲ್ ಫೆಸಿಲಿಟೀಸು, ಮತ್ತು ನಿಮಗೆ ಡಿಮಾರ್ಟ್ ಇವೆಲ್ಲನೂ ಒಂದು 4 kilometers ರೇಡಿಯಸಲ್ಲಿ ಎಲ್ಲ ಸಿಗೋಂಥದ್ದು. 4 kilometers ಸರೌಂಡಿಂಗ್ಸ್ ಅಲ್ಲೇ ಎಲ್ಲ ನಿಮಗೆ ಅಮ್ಯುನಿಟೀಸ್ ಕೂಡ ಸಿಗುತ್ತೆ. ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು ಎಲ್ಲ ಕೂಡ 4 kilometers ರೇಡಿಯಸ್ ಒಳಗೇನೆ ಸಿಗುತ್ತೆ. ಸರ್ ಇವಾಗ ಸೈಟ್ ತಗೋಬೇಕು ಅಂತ ಇರ್ತಾರೆ, ಬ್ಯಾಂಗ್ಳೂರ್ ಆಗಿರ್ಬೋದು ಇಲ್ಲ ನಿಯರ್ ಬೈ ಯಾರ್ಯಾರು ಇರ್ಬೋದು, ಸೊ ಅವರಿಗೆಲ್ಲ ಬರೋದಕ್ಕೆ ಏನಾರ ಫೆಸಿಲಿಟೀಸ್ ಏನಾರ ಇದಾವ? ನಾವು ಫ್ರೀ ಕ್ಯಾಬ್ ಫೆಸಿಲಿಟಿನೂ ಕೊಡ್ತಾ ಇದೀವಿ ಅವ್ರಿಗೆ. ಸೊ ನಮ್ಮ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಒಂದು ಎಕ್ಸಿಕ್ಯೂಟಿವ್ ನಿಮಗೆ ಗೈಡ್ ಮಾಡ್ತಾರೆ. ಅವರೇ ಬಂದು ಪಿಕ್ ಮಾಡಿಕೊಂಡು ಸೈಟ್ ವಿಸಿಟ್ ಮಾಡಿಸಿ ಮತ್ತೆ ನಿಮ್ಮನ್ನ ಡ್ರಾಪ್ ಕೂಡ ಮಾಡ್ತಾರೆ. ಫ್ಯಾಮಿಲಿ ಒಟ್ಟಿಗೆ ಎಲ್ಲ ಬಂದ್ರೆ ಖುಷಿ ಆಗುತ್ತೆ. ಫ್ಯಾಮಿಲಿ ಒಟ್ಟಿಗೆ ಬಂದ್ರೇನೆ ಖುಷಿ ಆಗಿರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿರೋ ನೇಚರ್ ಅಂಡ್ ಸರೌಂಡಿಂಗ್ ಬ್ಯಾಂಗ್ಳೂರ್ ಬಿಟ್ಟು ಸ್ವಲ್ಪ ಹೊರಗಡೆ ಇರೋದ್ರಿಂದ ಮಕ್ಳಿಗೂ ಒಂದು ಸ್ವಲ್ಪ ಟ್ರಿಪ್ ಆದಂಗೆ ಆಗುತ್ತೆ. ನಿಮಗೆ ಇಷ್ಟ ಆಯ್ತು ಅಂತಾರೆ, ಇಷ್ಟ ಅಲ್ಲ ಆಬ್ವಿಯಸ್ಲಿ ಇಷ್ಟ ಆಗೇ ಆಗುತ್ತೆ. ನೀವು ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಸೊ ಸರ್ ಥ್ಯಾಂಕ್ ಯು ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅಲ್ಲೆಲ್ಲ ಮಾತಾಡಿ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಖುಷಿ ಜೊತೆ ಸ್ವಲ್ಪ ಆಟ ಆಡಿ ಊಟ ಮಾಡಿಕೊಂಡು ಸೊ ಟೈಮ್ ಆಗಿತ್ತು ನನಗೆ ವಾಪಸ್ ಊರಿಗೆ ಹೋಗೋದಕ್ಕೆ. ಅದಕ್ಕೆ ಖುಷಿಮಾಗೆ ಹೇಳ್ತಾಯಿದ್ದೆ, ಖುಷಿಮಾ ಊರಿಗೆ ಹೋಗ್ತಾ ಇದ್ದೀನಿ ಬಾಯ್ ಹೇಳು ಅಂತ. ಅಂದರೆ ಅವಳು ಆಟ ಆಡೋದ್ರಲ್ಲೇ ಇದ್ಲು. ಸೊ ಆಮೇಲೆ ನೋಡಿ ಹೇಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಕಿಸಿ ಕೊಡಿ. ಬಾಯ್ ಬಾಯ್, ಅಲ್ಲೂ ಬಾಯ್ ಮಾಡು. ಬಾಯ್ ಎಲ್ರಿಗೂ. ಬಾಯ್ ಬಾಯ್ ಕುಚಿ. ಬಾಯ್ ಬಾಯ್ ಬೋಯ್. ಬಾಯ್ 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 ಬಾಯ್. ಹೋಗೋಣ ಊರಿಗೆ. ಹೋಗ್ತೀಯ ಬುವ ಜೊತೆ? ಹೋಗ್ತೀಯಪ್ಪ? ಅಯ್ಯೋ ಅಯ್ಯೋ, ಅಲ್ಲಿ ಯಾರು ನೋಡ್ಕೋತಾರ ನಿನ್ನ? ಬಾ. ಚೆನ್ನಾಗಿ ಬರ್ತಿಲ್ಲ ಅನ್ಬಾರ್ದು. ಮತ್ತೆ ಖುಷಿ ಜೋರಾಗಿ ಅಳ್ತಾ ಇದ್ಲು ಅಂತ ಅಂದ್ಬಿಟ್ಟು ಬ್ಯಾಗನ್ನು ಅಲ್ಲೇ ಸೈಡಲ್ಲಿ ಇಟ್ಬಿಟ್ಟು ಕುತ್ಕೊಂಡೆ. ಅವಳು ಏನಾರ ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ಹೊರಗಡೆ ಓಡೋಣ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಅವಳು ಹೋಗಲೇ ಇಲ್ಲ, ಕೊನೆಗೆ ಅಳ್ಕೊಂಡು ಹೊರಗಡೆ ಬಂದ್ಬಿಟ್ಲು. ಅದಕ್ಕೆ ಅಕ್ಕಂಗೆ ಬೇಗ ನಾನು ಹೊಡ್ತೀನಿ ಅಕ್ಕ ಅಂತ ಹೇಳಿ ಅಲ್ಲಿಂದ ಇದರಿಂದ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾರ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.